ಗೈಸ್ ನನಗೊಂದು ಒಳ್ಳೆ ದೊಡ್ಡ ಟಾಸ್ಕ್ ಬಂದಿದೆ ಇಲ್ಲಿ ನೋಡಿ. ಈ ಥರ ಎಲ್ಲ ಅಡ್ವೆಂಚರ್ ಮಾಡ್ತೀನಿ ಅಂತ ದಯವಿಟ್ಟು ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಗೈಸ್. ಏನಂತ ಗೊತ್ತಾಗ್ತಿಲ್ಲ, ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ನನಗೆ. ನನ್ನ ಬೈಕ್ ಜೊತೆಲಿ ಒಂದು ಫೀಲ್ ಹೇಳ್ತಾರಲ್ಲ, ಆ ಫೀಲ್ನ ಎಕ್ಸ್ಪೋಸ್ ಮಾಡ್ಕೊಳಕ್ಕಾಗ್ತಿಲ್ಲ ನನ್ನ ಕೈಗೆ. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ನನಗೆ. ಸಿಕ್ಕಾಪಟ್ಟೆ ಮಳೆ ಗಾಯ್ಸ್, ಮಳೇಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಎಂತೆಂಥ ಅಡ್ವೆಂಚರ್ಸ್ನ ಇವತ್ತು ಟ್ರೈ ಮಾಡ್ತಿದ್ದೀನಿ ಅಂದರೆ ನಂದು. ವೆಲ್ಕಮ್ ಬ್ಯಾಕ್ ಟು ದೀಪು ಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸಖತ್ತಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನಂತೂ ನಾರ್ಮಲ್ ಆಗಿದ್ದೀನಿ. ಓಕೆ. ಇವತ್ತು ಏನು ವ್ಲಾಗ್ ಅಂತ ಅಂದರೆ, ನಾನು ತಮ್ಮನೇಲಿ ಹಾಕಿರ್ತೀನಿ ನೋಡಿ. ಇವತ್ತು ನಮ್ಮ ಮನೆ ದೇವ್ರಿಗೆ ಹೋಗ್ತಿದ್ದೀನಿ. ಅದು ನಾನು ರಾಯಲ್ ಎನ್ಫೀಲ್ಡ್ ಜೊತೆಲಿ ಹೋಗ್ತಿದ್ದೀನಿ. ನನ್ನ ಗಾಡಿಗೆ ಪೂಜೆನೇ ಮಾಡಿಸಿರಲಿಲ್ಲ. ಗಾಡಿ ತೊಗೊಂಡಾಗಿಂದನೂ ಹೋಗೋಕ್ಕೆ ಟೈಮೂ ಆಗಿರಲಿಲ್ಲ. ಅದಕ್ಕೆ ನಮ್ಮ ಮನೆ ದೇವರಿಗೆ ಹೋಗಿ ಪೂಜೆ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಫ್ಯಾಮಿಲಿ ಎಲ್ಲ ಬರ್ತಿದೆ, ಅಮ್ಮ, ಅಕ್ಕ ಪಾಪು ಎಲ್ಲರೂ ಬರ್ತಿದ್ದಾರೆ. ನಾನು ನನ್ನ ಗಾಡೀಲಿ ತುಂಬ ಲಾಂಗ್ ಡ್ರೈವ್ ಅಂತ ಅಂದರೆ ನಾನು ಒಬ್ಬಳೇ ಹೋಗ್ತಿರೋದಂದರೆ ಇದು ಫಸ್ಟ್ ಟೈಮು. ಅದು ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ. ಇನ್ನು ಗೊತ್ತಾ, ನಮ್ಮ ಮನೆ ದೇವರು, ನಮ್ಮ ಮನೆ ಫ್ಯಾಮಿಲಿ ಅಂತ ಬಂದಾಗ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ನನಗೆ. ಬೇರೆಯವ್ರ ಜೊತೆಗೆ ಹೋಗೋಕ್ಕಿಂತ ನನ್ನ ಫ್ಯಾಮಿಲಿ ಜೊತೆಲಿ, ತಿರ್ಗಿ ನನ್ನ ಬೈಕ್ ಜೊತೆಲಿ ಹೋಗೋದ್ರಿಂದ ಏನೋ ಒಂಥರ ನೆಮ್ಮದಿ ಸಿಗುತ್ತೆ ನನಗೆ. ಫಸ್ಟ್ ನನ್ನ ಗಾಡಿನ ಸಿಕ್ಕಾಪಟ್ಟೆ ಗಲೀಜಾಗಿದೆ, ವಾಶ್ ಮಾಡಬೇಕು. ವಾಶ್ ಮಾಡಿದ್ಮೇಲೆ ನಿಮಗೆ ಏನೇನೆಲ್ಲ ಅಪ್ಡೇಟು, ನನ್ನ ದೇವಸ್ಥಾನ ಎಲ್ಲಿರೋದು, ಹೆಂಗೆ ಹೋಗ್ತೀನಿ, ಏನು ಅನ್ನೋದೆಲ್ಲ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀನಿ. ಕೀಪ್ ವಾಚಿಂಗ್ ಗೈಸ್. ಮತ್ತು ಇನ್ನೂ ಒಂದು ಹೇಳಬೇಕು, ನಮ್ಮ ಮನೆ ದೇವರಲ್ಲಿ ಸಿಕ್ಕಾಪಟ್ಟೆ ವಿಶೇಷತೆ ಇದ್ದಾವೆ. ನನ್ನ ಮನೆ ದೇವರು ಕಾಡು ಮಧ್ಯದಲ್ಲಿದ್ದಾನೆ. ತಿರ್ಗಾ ಅವನು ಒಡೆ ಭೈರವೇಶ್ವರ. ತಿರ್ಗಾ ಅವರಿಗೆ ಬಂಡಿ ಸಾರ ಇಡ್ತಾರೆ. ಅದೆಲ್ಲ ನಿಮಗೆ ನನ್ನ ಅವ್ರ ಜಾತ್ರೆ ವ್ಲಾಗು ಹಾಕಿದ್ದೆ ನಾನು ದೇವ್ರದ್ದು. ಅದನ್ನು ನೀವು ಇನ್ನೂ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ. ತಿರ್ಗಾ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮಂಥ ಒಂದು ಸ್ಮಾಲ್ ರೈಡರ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ. ಓಕೆ ಗೈಸ್, ನಮ್ಮ ಅಜ್ಜಿಗೆ ನನ್ನ ಥರನೇ ಅಲ್ಲಿ ಕಿತ್ಬಿಟ್ಟಿದ್ದಾರೆ. ಊದ್ಕೊಂಬಿಟ್ಟಿದ್ದೀನಿ. ಒಂದು ವಾರ ಆದಮೇಲೆ ಇನ್ನೊಂದು ಅಲ್ಲಿ ಕೀಳ್ತಾರೆ. ಅಜ್ಜಿ ಎಷ್ಟು? ನಿಂಗೆ ವಯಸ್ಸು ಎಷ್ಟು? ಎಲ್ಲರೂ ಕೇಳ್ತಾ ಇದ್ರು ನೀನು ವಯಸ್ಸು ಎಷ್ಟು ಅಂತ. ನನ್ನ ವಯಸ್ಸು 75. ಇವಾಗ ಬೈತಾ ಇದ್ದೆ ನೀನು ನನಗೆ. ಅವಾಗ ವಾಯ್ಸ್ ಜೋರಾಗಿ ಮಾತಾಡ್ತಾ ಇದ್ದೆ, ಇವಾಗ ನಿಧಾನಕ್ಕೆ ಮಾತಾಡು. ಓಕೆ, ಬರ್ತೀನಿ. ಒಳ್ಳೇದಾಗ್ಲವ, ದೇವ್ರು ಒಳ್ಳೇದು ಮಾಡಲಿ. ಸರಿ ಆಯ್ತು. ಅವನಿಗೆ ಆಟೆ ಸಾಮಾನು ಕೊಡ್ಸು ಅಂತಾನೆ ಕೊಡ್ಸೋಕೆ ಹೋಗ್ಬೇಡ. ಅಡುಗೆ ಆಟೆ ಸಾಮಾನು. ಸರಿ ಆಯ್ತು. ಶ್ರೀಗ ಬಿಡಲ್ಲ ಅವನು. ನೆನ್ನೆನೆ ಎಲ್ಲಿ ತೆಗ್ದಿಕ್ಕಿದಿ ತೋರ್ಸು. ಅಲ್ಲೇ ಐತಲ್ಲ, ಅಲ್ಲಿ ಹುಲಿ ಐತೆ, ಕಾರ್ ಐತೆ. ಅದಲ್ಲಂತೆ ಅಡುಗೆ ಆಟ ಸಾಮಾನು ಅಂತೆ. ಅಡುಗೆ ಆಟ ಸಾಮಾನು ಬೇಕಂತ ಅವ್ನು ಹುಡುಗನ್ಗೆ. ಸರಿ ಆಯ್ತು. ಮಡಗಿದ್ದೀನಿ, ತೆಗಿಯಕ್ಕಾಗಲ್ಲ ಈಗ, ಅವಂಗೆ ಒಬ್ಬ ಆಗದೆ ಅಂತ ಹೇಳಿಲ್ಲ. ಸರಿ ಆಯ್ತು. ಫೈನಲಿ ನನಗೆ ಹೆಂಗೆ ಬರುತ್ತೋ ಹಂಗೆ ವಾಶ್ ಮಾಡಿದ್ದೀನಿ ಗಾಡಿನ. ಸುಮಾರಾಗಿ ವಾಶ್ ಮಾಡಿದ್ದೀನಿ ಅಲ್ವೇನಜ್ಜಿ? ಇದೇನು ಮೈ ತುಂಬ ಬಟ್ಟೆ ಅಲ್ವಾ? ಇದೇನಾಗೈತಿ ಈ ಬಟ್ಟೆಗೆ ನಿನಗೆ? ಹಿಡ್ಕೊ ಹಿಂಗೆ ತೋರಿಸು ನಾನು ಎಂಥ ಬಟ್ಟೆ ಹಾಕಿದ್ದೀನಿ ಅಂತ. ಹಿಡ್ಕೊ ಹಿಂಗೆ, ಮೊಬೈಲ್ ಹಿಡ್ಕೊ, ಹಿಂಗೆ ಹಿಡ್ಕೊ ಹಿಂಗೆ. ನೋಡಲಿ, ಕೈ ತೆಗಿ ಬೆಟ್ಟು ತೆಗಿ. ಅದು ತೋಳಿಲ್ಲದ ಬಟ್ಟೆ ಹಾಕೊಂಡಿದ್ದೆ. ನೋಡಲಿ ಹೆಂಗೆ ಹಾಕು. ಇಲ್ಲ ತೋಳಿಲ್ದೆಲ್ಲ ಅಷ್ಟೇ. ಇದು ಅಲ್ಲ, ಚೆನ್ನಾಗೈತಿ. ಸುಮ್ಮನೆ ಇರು. ದೇವ್ರಿಗೆ ಹೂವು ಅಲ್ಲ, ಗಾಡಿಗೆ ಹೂವು. ಓಕೆ, ನಮ್ಮ ಅಜ್ಜಿ ಗಾಡಿಗೆ ಹೂವು ಕೊಟ್ಟಿದ್ದಾರೆ ನೋಡಿ. ಇವಾಗ ಇಟ್ಟು ಅದು ನಂದೇ. ಯಾವ ಫ್ರೆಂಡ್ ಇಲ್ಲ, ಯಾರಿಲ್ಲ ನನಗೆ. ಗೈಸ್, ಫೈನಲಿ ಹೋಗ್ತಿದ್ದೀನಿ. ನಮ್ಮ ಅಜ್ಜಿ ಕೊಟ್ಟಿರೋ ಹೂವು, ವಿಭೂತಿ. ಹೋಗಿ ಬರ್ತೀನಿ. ಬಾಯ್. ನನ್ನ ಕಾಸ್ಟ್ಯೂಮ್ ಗೊತ್ತಲ್ಲ, ಹೆಲ್ಮೆಟ್ ಹಾಕ್ಕೊಂಡು ಎಲ್ಲ ಸೇಫ್ಟಿ ಪ್ರಿಕಾಷನ್ಸ್. ಟೈಮ್ ಆಗೈತೆ ಗೊತ್ತು, ಹೋಗ್ತೀನಿ. ರುಕೋ ಜರ, ಸಬರ್ ಕರು. ಬಾಯ್. ಗಾಯ್ಸ್, ನಮ್ಮ ಶ್ರೀ ಬಂದಿದ್ದಾನೆ ನೋಡಿ ಗಾಯ್ಸ್. ಹಾಯ್ ಮಾಡು ಮಗನೆ, ಹಾಯ್ ಮಾಡು. ಹಾಯ್. ಏನ್ರಲ್ಲಿ ಬಂದೆ? ಬಸ್ಸಲ್ಲಿ ಬಂದಾ? ಆಮೇಲೆ ಗೈಸ್, ಕುಣಿಗಲ್ ಹೋಗೋ ರೋಡಲ್ಲಿ ಇಲ್ಲಿ ನನ್ನ ಗಾಡಿ ಇದೆ. ಈ ಹೋಟೆಲಲ್ಲಿ ಇಡ್ಲಿ ಸಖತ್ತಾಗಿರುತ್ತೆ. ನೀವು ಒಂದ್ಸಲಿ ಬಂದು ಟ್ರೈ ಮಾಡ್ಬೋದು. ಬಟ್ ಕ್ಲೀನಾಗಿರುತ್ತೆ. ನಾನೇನು ತೊಗೊಂಡಿದ್ದೀನಿ ಅಂದರೆ ಇಡ್ಲಿ ಮತ್ತು ವಡೆ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಲೆಟ್ಸ್ ಟ್ರೈ, ನೋಡೋಣ ಹಿಂಗಿರುತ್ತೆ. ಗೈಸ್, ಇಲ್ಲಿ ಇಡ್ಲಿ ಮಾತ್ರ ಸಖತ್ತಾಗಿ ಸಿಗುತ್ತೆ. ನೀವು ಯಾರೆಲ್ಲ ಕುಣಿಗಲ್ ಮೇಲೆ ಹೋಗ್ತಿದ್ದೀರೋ ಅವ್ರು ದಯವಿಟ್ಟು ಇಲ್ಲಿ ಈ ಹೋಟೆಲಲ್ಲಿ ಟ್ರೈ ಮಾಡಿ. ಇಡ್ಲಿ ತುಂಬ ಚೆನ್ನಾಗಿರುತ್ತೆ. ತಿರ್ಗಾ ನನ್ನ ಫ್ಯಾಮಿಲಿ ಎಲ್ಲ ಬ್ಯಾಕ್ ಸೈಡ್ ಬರ್ತಿದ್ದಾರೆ. ಅದಕ್ಕೆ ನಾನು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. ಅವ್ರು ನನ್ನನ್ನು ಬಿಟ್ಬಿಟ್ಟು ಅಲ್ಲಿ ಮುಂದೆ ತಿಂದ್ಬಿಟ್ಟಿದ್ದಾರೆ ನಾಷ್ಟ. ಅದಕ್ಕೆ ನಾನು ಇಲ್ಲಿ ಬಂದು ತಿಂದೆ. ದ ರೈಡ್ ವಾಸ್, ನಾನು ಒಬ್ಬಳೇ ರೈಡ್ ಮಾಡ್ತಿರೋದು ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ.
ಇಷ್ಟು ಲಾಂಗು 150 ಕಿಲೋಮೀಟರ್ಸ್ ಟ್ರಾವೆಲ್ ಅಪ್ ಆ್ಯಂಡ್ ಡೌನ್ ಸೇರಿಸಿದ್ರೆ 400 ಆಗುತ್ತೆ. ಬಟ್ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಏನು ಹೇಳೋದೆಲ್ಲ ನನ್ನನ್ನೇ ನೋಡ್ತಿದ್ದಾರೆ. ವೀಡಿಯೋ ಮಾಡೋಕ್ಕೂ ಒಂಥರ ಫೀಲ್ ಅನಿಸ್ತಿದೆ ನನಗೆ. ಲೆಟ್ಸ್ ಗೋ. ನಾನು ರೈಡ್ನ ಸ್ಟಾರ್ಟ್ ಮಾಡ್ತೀನಿ. ಲೆಟ್ಸ್ ಗೋ ಫಾರ್ ದ ರೈಡ್. ಗೈಸ್ ಏನಂತ ಗೊತ್ತಾಗ್ತಿಲ್ಲ, ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ನನಗೆ. ನನ್ನ ಬೈಕ್ ಜೊತೆಲಿ ಒಂದು ಫೀಲ್ ಹೇಳ್ತಾರಲ್ಲ, ಆ ಫೀಲ್ನ ಎಕ್ಸ್ಪೋಸ್ ಮಾಡ್ಕೊಳಕ್ಕಾಗ್ತಿಲ್ಲ ನನ್ನ ಕೈಗೆ. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ನನಗೆ. ಲೈಫಲ್ಲಿ ಏನು ಸಂಪಾದನೆ ಮಾಡಿದ್ದೀನೋ ಇಲ್ಲವೋ ಗೊತ್ತಿಲ್ಲ. ಇದೊಂದು ಫೀಲು, ಇದೊಂದು ಖುಷಿ, ಇದೊಂದು ಹ್ಯಾಪಿನೆಸ್ಸು ಸಿಕ್ಕಾಪಟ್ಟೆ ಫೀಲ್ ಮಾಡಿದ್ದೀನಿ. ನೋಡೋಣ, ಎಲ್ಲ ನನ್ನನ್ನೇ ನೋಡೋರಾದ್ರು, ಎಲ್ಲೋದ್ರೂ ನನ್ನನ್ನೇ ನೋಡ್ತಾರೆ ಗೈಸ್. ಸಿಕ್ಕಾಪಟ್ಟೆ ದೃಷ್ಟಿ ಆಗುತ್ತೆ ಅನ್ಸುತ್ತೆ. ಗೊತ್ತೊತ್ತು ನನ್ನ ಬೈಕಲ್ಲಿ ಖಂಡಿತ ಹಾಗೆ ಆಗುತ್ತೆ. ನೋಡೋಣ. ಹೋಗ್ತಾ ಹೋಗ್ತಾ ಈ ಒಂದು ಬಡಪಾಯಿ ಹುಡುಗಿ ಒಂದು ಗಾಡಿ ತೊಗೊಂಡು ರೈಡ್ ಮಾಡ್ತಿದ್ದಾಳೆ. ಈ ವಿಡಿಯೋನ ಪ್ಲೀಸ್ ದಯವಿಟ್ಟು ಫುಲ್ ನೋಡಿ, ನನಗೆ ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು. ಗೈಸ್ ಫೈನಲಿ ನಾನು ಕುಣಿಗಲ್ ಹತ್ರ ಇದ್ದೀನಿ. ನನ್ನ ಫ್ಯಾಮಿಲಿನ ಅಲ್ಲೆಲ್ಲ ಬರ್ತಾ ಇದ್ದಾರೆ ಆಟೋದಲ್ಲಿ. ಅದಕ್ಕೆ ಇವಾಗ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಗೈಸ್. ನೋಡಿ ಅವರೆಷ್ಟು ನನ್ನ ವೆಯ್ಟ್ ಮಾಡಿಸ್ತಾರೆ. ನಾನು ಸ್ಪೀಡಲ್ಲೇ ಬರ್ತಿಲ್ಲ, 60-40 ಹೋಗ್ತಿದ್ದೀನಿ. ಆದರೂ ಅವರು ಇನ್ನೂ ಸ್ವಲ್ಪ ಪೂಜೆ ಸಾಮಾನು ಅದೆಲ್ಲ ತೊಗೊಂಡು ಬರ್ತಿದ್ದಾರೆ. ಅದಕ್ಕೇ ನಾನು ಸ್ವಲ್ಪ ಇಲ್ಲಿ ವೆಯ್ಟ್ ಮಾಡ್ತಿದ್ದೀನಿ ಅವ್ರಿಗೋಸ್ಕರ ಅಂತ. ಅವ್ರು ಬಂದಮೇಲೆ ದೇವಸ್ಥಾನಕ್ಕೆ ಹೋಗೋದು. ನಾನು ದೇವ್ರ ಬಗ್ಗೆ ಅವ್ರು ಹೆಂಗೆ ಸೃಷ್ಟಿಯಾದರು ಅನ್ನೋದ್ರ ಬಗ್ಗೆ ಎಲ್ಲ ನನಗೂ ನೀಟಾಗಿ ಗೊತ್ತಿಲ್ಲ ಗೈಸ್. ಅಲ್ಲಿ ಹೋಗೋಣ. ಅಲ್ಲಿ ಹೋಗ್ಬಿಟ್ಟು ಆದಷ್ಟು ನಾನು ನಿಮಗೆ ತೋರಿಸ್ತೀನಿ ನಮ್ಮ ದೇವ್ರ ಬಗ್ಗೆ ಹೆಂಗೆ ಏನು ಅನ್ನೋದನ್ನೆಲ್ಲ. ಫುಲ್ ವಿಡಿಯೋ ನೋಡಿ, ಆವಾಗಲೇ ಅರ್ಥ ಆಗೋದು. ಅರ್ಧ ನೋಡಿದ್ರೆ ಏನೂ ಅರ್ಥ ಆಗೋದಿಲ್ಲ ಗೈಸ್. ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಇದು ಹುಲಿದುರ್ಗದ ಹತ್ರ. ಇನ್ನು ಸ್ವಲ್ಪ ಮುಂದೆ ಹೋದರೆ ಇನ್ನು 5 to 6 ಕಿಲೋಮೀಟರ್ಸ್ ನಮ್ಮ ದೇವಸ್ಥಾನ ಬರುತ್ತೆ. ಬಿಕಾಸ್ ನನ್ನ ಹತ್ರ ಕ್ಯಾಮ್ರಾ ಇಲ್ಲ ಅಲ್ಲ, ಅದು ನಾನು ಸೆಲ್ಫ್ ವಿಡಿಯೋ ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನೂ ರೈಡ್ದು ತೋರ್ಸೋಕ್ಕಾಗ್ತಿಲ್ಲ, ಜಾಸ್ತಿ ಮಾತಾಡೋಕ್ಕಾಗ್ತಿಲ್ಲ. ಡೋಂಟ್ ಫೀಲ್ ಬ್ಯಾಡ್ ಗೈಸ್. ಇಲ್ಲಿಂದ ಸ್ವಲ್ಪ ಐಟಮ್ಸ್ ತೊಗೊಂಡು ದೇವಸ್ಥಾನಕ್ಕೆ ಹೋಗಬೇಕು. ಗೈಸ್ ನೋಡಿ ನಮ್ಮ ಅಕ್ಕನ ಪಾಪು. ಅಲ್ಲ ಮಗನೆ, ಹಾಯ್ ಮಾಡು, ಹಾಯ್ ಮಾಡು, ಹಾಯ್. ದೀಪು, ನಾನು ಏನಾಗಬೇಕಪ್ಪ ನಿನಗೆ? ಹಾಂ, ನಾನೇನಾಗಬೇಕು? ನನ್ನ ಹೆಸ್ರೇನು? ದೀಪು ಚಿಕ್ಕಿ. ಪಪ್ಪಿ ಕೊಡು ನನಗೆ, ಒಂದು ಪಪ್ಪಿ ಕೊಡು. ಗೈಸ್ ಇದು ನಮ್ಮ ದೇವರು ಮೇಲ್ಗಡೆ ಇದ್ದಾರೆ, ಆ ಕಡೆ ಸೈಡಲ್ಲಿ. ತಿರ್ಗಾ ಇಲ್ಲೇ ಕೆಳಗಡೆ ವೆಂಕಟರಮಣ ಸ್ವಾಮಿ ಮಲ್ಕೊಂಡಿದ್ದಾರೆ. ಇದು ನಾನು ನಿಮಗೆ ಲಾಸ್ಟ್ ಟೈಮ್ ನನ್ನ ಬ್ಲಾಗ್ ನೋಡಿರೋರಿಗೆ ಗೊತ್ತಿರುತ್ತೆ, ಜಾತ್ರೆ ವಿಡಿಯೋ ಹಾಕಿದ್ದೆ. ಬಟ್ ಇಲ್ಲಿಂದ ಇಲ್ಲಿ ಅದು ತೇರು ಎಳೆಯೋ ಥರ ಇರುತ್ತೆ. ನಾವಿವಾಗ ಹೋಗಬೇಕಾಗಿರೋದು ಆ ಕಡೆ ಸೈಡ್. ಆ್ಯಕ್ಚುಲಿ ಇದು ನನ್ನ ಫಸ್ಟ್ ಲಾಂಗ್ ಡ್ರೈವು. ಬಟ್ ವ್ಯೂ ಹೆಂಗಿದೆ ಅಂತಂದರೆ ಸಕ್ಕತ್ತಾಗಿದೆ ಗೈಸ್. ನಮ್ಮ ದೇವ್ರು ಮಾತ್ರ ಅಲ್ಲಿ ಕೂತ್ಕೊಂಡು ಶಾಂತಿಯಾಗಿ ಎಷ್ಟು ಪೀಸಾಗಿರ್ತಾರಲ್ಲ, ಸಕ್ಕತ್ತಾಗಿದೆ ಮಾತ್ರ. ನಿಮಗೆ ಇದ್ರ ಲೊಕೇಶನ್ ಬೇಕು ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ ಗೈಸ್. ಇಲ್ಲಿ ಇನ್ನು ಬರ್ಡೇ ಇವೆಂಟ್ ಇದೆ, ಅದಕ್ಕೆ ಸಿಕ್ಕಾಪಟ್ಟೆ ಜನ ಇದ್ದಾರೆ. ತಿರ್ಗಾ ನಾರ್ಮಲಾಗಿ ಪೂಜೆ ಮಾಡಿಸೋರು ನಮ್ಮ ದೇವಸ್ಥಾನದಲ್ಲಿ ವಾರಕ್ಕೆ ಒಂದೇ ಸಲ ಓಪನ್ ಆಗೋದು ದೇವಸ್ಥಾನ. ಇವತ್ತು ಯಾರ್ದೋ ಬರ್ಡೇ ಇದೆ, ಅದಕ್ಕೆ ಇಲ್ಲೇ ನಾನ್ ವೆಜ್ ಎಲ್ಲ ಮಾಡಿ ಇದು ಮಾಡಿದ್ದಾರೆ ನಮ್ಮ ದೇವಸ್ಥಾನ. ಸಿಕ್ಕಾಪಟ್ಟೆ ಜನ ಇದ್ದಾರೆ, ಪರವಾಗಿಲ್ಲ, ಒಂದು ರೇಂಜಿಗಿದ್ದಾರೆ. ಇಲ್ಲಿ ಬಸವಣ್ಣ ದೇವರಿದ್ದಾರೆ. ತಿರ್ಗಾ ಅಲ್ಲಿ ದೇವರು. ಇಲ್ಲಿ ಪೂಜೆ ಮಾಡೋದು, ಕೆಳಗಡೆ ಪೂಜೆ ಮಾಡ್ತಾರೆ. ಬೆಟ್ಟ ಹತ್ಕೊಂಡು ಹೋಗೋದು ಗೈಸ್ ನಾವಿವಾಗ. ಬನ್ನಿ. ಏನು ಎಮ್ಮೆ ಮಳೆ ಹೋಯ್ದಂಗೆ ಬರ್ತಿರಲ್ಲ. ಶಿಲ್ಪಾ, ಏನಾದರೂ ಹೇಳಕ್ಕೆ ಇಷ್ಟಪಡ್ತೇನೆ. ನಾನು ಯೂಟ್ಯೂಬ್ ಚಾನಲಲ್ಲಿ ಅಪರೂಪ ಕಾಣಿಸ್ಕೊತಾ ಇದೆಯಾ? ಏನಾದರೂ ಹೇಳೇ. ಝೂಮ್ ಮಾಡಿ ತೆಗಿತೀನಿ ಗೈಸ್. ಇಷ್ಟು ಮೆಟ್ಲುಗಳಿದ್ದಾವೆ, ಹತ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಬಂದಿದ್ದ ತಕ್ಷಣ ಏನೋ ಒಂಥರ ಒಂದು ಒಳ್ಳೆ ಗುಡ್ ವೈಬ್ ಸಿಗುತ್ತೆ. ತಿರ್ಗಾ ನಮ್ಮ ಮನೆ ದೇವರಲ್ವಾ, ಸಿಕ್ಕಾಪಟ್ಟೆ ಸ್ಪೆಷಲ್ಲು. ಅದು ಬೆಟ್ಟದ ಮೇಲಿದ್ದಾನೆ. ಅವನು ಬಂಡಿ ಸಾರಾಯಿ ಕೊಡಿ, ಅವನು ಫಸ್ಟೇ ಕೇಳಬೇಕಾಗ. ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿರ್ತಾರೆ. ಇಲ್ಲಿ 6 o'clock ಮೇಲೆ ಯಾರೂ ಓಡಾಡೋಂಗಿಲ್ಲ. ಇಲ್ಲಿ ಭಾನುವಾರ ಮಾತ್ರ ಪೂಜೆಗಳು ನಡೆಯುತ್ತೆ, ಅದಕ್ಕೆ ಸಿಕ್ಕಾಪಟ್ಟೆ ಜನ ಇದ್ದಾರೆ. ನಾರ್ಮಲ್. ಕೂಗು ಅಮ್ಮಾನು, ಬೇಗ ಬಾ ಬಾ. ಯಾಕೆ ಸುಸ್ತಾಯ್ತಾನು? ಹಾಂ, ನಾನೇ ಹೋಗೋದು ಹೆಚ್ಚು, ಎತ್ಕೊಂಡು ಹೋಗ್ಬೇಕಂತೆ. ಬರಪ್ಪ ಬಾ.
ಅವನು ಸೂಪರ್ ಮ್ಯಾನ್, ಅವನು ಹತ್ತತೆ ಅಲ್ಲಪ್ಪ ನೀನು. ಸೂಪರ್ ಮ್ಯಾನ್ ಬಾ. ವ್ಯೂ ನೋಡಿ ಹಿಂಗಿದೆ. ಅಲ್ಲಿಂದ ಮೆಟ್ಲು ಲಾಸ್ಟ್ ಟೈಮ್ ಈ ಕಡೆಯಿಂದನೂ ಬರ್ಬೋದು, ಬಟ್ ಇವಾಗ ಇಳಿಯೋಕ್ಕಾಗಲ್ಲ ಈ ಕಡೆ ಸೈಡಿಂದ, ಅದಕ್ಕೆ ಆ ಕಡೆಯಿಂದ ಬಂದು ಈಗ ಬಂದು ಇಲ್ಲಿ ದೇವರಿರೋದು. ಎಷ್ಟು ಸಕ್ಕತ್ತಾಗಿದೆ, ಪೀಸ್ ಆಗಿದೆ, ನೆಮ್ಮದಿಯಾಗಿದೆ. ಎಲ್ಲಿಗೆ ಬಂದಿದ್ದೀವಪ್ಪ? ಬಂದಿದ್ದೀವಿ. ಹಾಂ ಹಾಂ ಹಾಂ. ಫೈನಲಿ ಕೆಳಗಡೆ ಇಳಿತಾ ಇದ್ದೀವಿ. ನನ್ನ ಮುಖ ನೋಡಿ ಎಲ್ಲ ಕುಂಕುಮ ವಿಭೂತಿ ಅದು ಹಾಕ್ಕೊಂಡ್ರೆ ಸ್ವಲ್ಪ ದೇವಸ್ಥಾನಕ್ಕೆ ಬಂದಿದ್ದೀವಿ ಅನ್ನೋ ಥರ ಫೀಲ್ ಇರುತ್ತೆ. ಇಲ್ಲ ಅಂತಂದರೆ ಆ ಥರ ಫೀಲೇ ಇರತ್ತಿಲ್ಲ. ಎಲ್ಲ ನನ್ನನ್ನೇ ನೋಡ್ತಿದ್ದಾರೆ ಗೈಸ್, ವೀಡಿಯೋ ಮಾಡೋಕ್ಕೆ ಥರ ಶೈ ಥರ ಅನ್ನಿಸ್ತಾ ಇದೆ ನನಗೆ. ಗೈಸ್ ಇವ್ರುಗಳಿಗೆ ಇಲ್ಲಿ ದೇವಸ್ಥಾನಕ್ಕೆ ಬಂದಿರೋದಲ್ದ ಫೋಟೋ ಸೆಲ್ಫಿ ಹುಚ್ಚ ನಿಮ್ಗಳಿಗೆಲ್ಲ ಕೆಲಸ ಮಾಡೋದು ನಡಿ. ನನಗೆ ಆದರೆ ದೇವಸ್ಥಾನಕ್ಕೆ ಬಂದಮೇಲೆ ದೇವ್ರ ಪೂಜೆ ಮಾಡ್ಕೊಂಡು ಹೋಗ್ಬೇಕು ಕಣ ಶಿಲ್ಪ. ಅದಕ್ಕೆ ಎಲ್ಲ ವಿಡಿಯೋ ಮಾಡ್ತಿರೋದು ಇದು ಯೂಟ್ಯೂಬ್ ಚಾನಲ್ಗೆ. ಏನಾದರೂ ಹೇಳು ನಾನು ಯೂಟ್ಯೂಬ್ ಚಾನಲ್ಗೆ ಹೆಂಗೆ ಓಡಿಸ್ದೆ ನನ್ನ ಗಾಡಿನ? ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಅಲ್ಲ ನನ್ನ ಗಾಡಿ ಹೆಂಗೆ ಓಡಿಸ್ದೆ? ಚೆನ್ನಾಗಿ ಓಡಿಸ್ದೆ. ನಿನ್ನಷ್ಟೆಲ್ಲ ಬರಲ್ಲ, ಆದರೂ ಸ್ವಲ್ಪ ನಮ್ಮ ಅಕ್ಕ ಇದನ್ನೇ ಓಡಿಸ್ತಾಳೆ, ಎಕ್ಸೆಲ್ ಓಡಿಸ್ತಾಳೆ. ತಿರ್ಗಾ ಇದು MT, ತಿರ್ಗಾ BMW ಕಾರ್ ಓಡಿಸ್ತಾಳೆ, ಎಲ್ಲ ಓಡಿಸ್ತಾಳೆ. ಹೌದೌದು. ನಾನ್ ವೆಜ್ ಏನೇನು ಮಾಡಿರ್ತಾರೋ ದೇವ್ರಿಗೆ ಫಸ್ಟ್ ಇಟ್ಬಿಟ್ಟು ಅದಾದಮೇಲೆ ಮಿಕ್ಕಿದೆಲ್ಲರಿಗೂ ಸರ್ವ್ ಆಗುತ್ತೆ ನಾನ್ ವೆಜಸ್. ಗೋವಿಂದ 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 ಗೋವಿಂದ. ಓಡ್ಸು ಮಗ್ನೆ, ಓಡ್ಸು ಚೀ ಅಂತ. ಓ ಅದ ಆನ್ ಮಾಡೋದು, ಹಾಂ ಅದ ಆನ್ ಮಾಡೋದು. ಪೋ ಮಾಡು. ಆನ್ ಮಾಡಲ್ಲ ಸಾಕು. ಅಲ್ಲಿ ನೋಡು ಅವರೆಲ್ಲ ಬೈತಾರೆ ಆಮೇಲೆ. ಹಾಂ ಬೈತಾರೆ ಅವ್ರ ಆಮೇಲೆ. ಗೈಸ್ ಫೈನಲಿ ಪೂಜೆ ಎಲ್ಲ ಆಯಿತು. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಬರ್ತಾ ನಾನ್ ವೆಜ್ ಊಟ ಅಲ್ವಾ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ನಾನು ಮ್ಯಾಕ್ಸ್ ಒಂದು ರೌಂಡ್ ಬೇಕಂತೆ ನಮ್ಮ ರಾಜಕುಮಾರ್ ಅವರಿಗೆ. ಏನು ಬೇಕಪ್ಪ ಮಗನೇ? ಹೆಂಗೆ ಹೋಗೋದು ಇದರಲ್ಲಿ? ಬಿಡ್ರು ಅಂತ. ಹೆಂಗೆ ಹೋಗೋದು ಗಾಡೀಲಿ? ಹೆಂಗೆ ಹೋಗೋದು ಅಂತ ಹೆಂಗೆ ಹೋಗೋದು? ಸ್ಟಾರ್ಟ್ ಮಾಡು. ನಮ್ಮ ಬೆಟ್ಟ ಇಷ್ಟು ಸಕ್ಕದಾಗ ಕಾಣಿಸುತ್ತೆ. ದೇವರು ಅಲ್ಲಿ ಸೆಂಟರಲ್ಲಿ ಇರ್ತಾರೆ. ಇದು ಮೇನ್. February, March, April, May, June, July, August, September, October, November, December. ಸೂಪರ್. ಚೈತ್ರ ಮಾಸ, ಮಾಸಗಳು ಕೊಡ್ತಾರೆ, ಇನ್ನಷ್ಟು ಕೊಡ್ತಾನೆ ಚೈತ್ರ ಸಿಕ್ಕಾಪಟ್ಟೆ ಮಳೆ ಗಾಯ್ಸ್. ಮಳೇಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಎಂತೆಂಥ ಅಡ್ವೆಂಚರ್ಸ್ನ ಇವತ್ತು ಟ್ರೈ ಮಾಡ್ತಿದ್ದೀನಿ. ಅಂದರೆ ನನ್ನ ಗಾಡಿ ಅಲ್ಲಿ ನಿಂತಿದೆ ನೋಡಿ, ಎಷ್ಟು ಜೋರಾಗಿ ಇಲ್ಲಿ ಕಾಣಿಸ್ತಿಲ್ಲ, ಬಟ್ ಅಲ್ಲಿ ಹೋದಾಗ ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಬರ್ತಿದೆ. ನಾನು ಫುಲ್ಲು ನೆಂದೋಗ್ಬಿಟ್ಟಿದ್ದೀನಿ. ಫುಲ್ಲು ನಂದು ಶೂ ಇಂದ ಹಿಡಿದು ಎಲ್ಲ ಫುಲ್ ಬಾಡಿನೇ ನೆಂದೋಗ್ಬಿಟ್ಟಿದೆ. ಸ್ವಲ್ಪ ಸಿಕ್ಕಾಪಟ್ಟೆ ಚಳಿ.
ನಾನಿಲ್ಲಿ ಒಂದು ರೆಸ್ಟೋರೆಂಟ್ ಹತ್ರ ಸ್ಟಾಪ್ ಮಾಡಿದ್ದೀನಿ. ಟ್ರೈನ್ ಥರ ಇದೆ ಇದು ರೆಸ್ಟೋರೆಂಟು. ಹೆಸರು ನೋಡಿಲ್ಲ ಮಳೇಲಿ, ಇಲ್ಲೆಲ್ಲಾದರೂ ಮೆನ್ಯೂಲ್ ಹಾಕಿರ್ತಾರೆ ಅನ್ಸುತ್ತೆ. ಸಿಕ್ಕಾಪಟ್ಟೆ ಚಳಿ ಫೀಲ್ ಆಗ್ತದೆ ಗೈಸ್. ನನ್ನ ಗಾಡಿ ಹೆಂಗೆ ರೆಡಿಯಾಗಿದೆ ಅಂತ ತೋರ್ಸೋಕ್ಕೆ ಆಗಿಲ್ಲ ನಿಮಗೆ. ಫೈನಲಿ ನನ್ನ ಮನೆಗೆ ಬಂದೆ. ಸಿಕ್ಕಾಪಟ್ಟೆ ಮಳೆ, ಏನು ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ ನನಗೆ. ಬಟ್ ಮಳೆಯಿಂದ ಸಖತ್ತ ಥ್ರಿಲ್ಲಾಗಿತ್ತು ಮಾತ್ರ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ನಾನು ರೈಡ್ನ. ಇದು ನನ್ನ ಲೈಫಲ್ಲಿ ಲಾಂಗ್ ಡ್ರೈವು. ಹೋಗ್ತಾ ಬರ್ತಾ 300 ಕಿಲೋಮೀಟರ್ಸ್ ಆಗಿದೆ. ಬಟ್ ಸ್ವಲ್ಪ ನಿಧಾನಕ್ಕೆ ಬಂದೆ, ಸ್ಪೀಡಾಗಿ ಏನು ಬಂದಿಲ್ಲ. ಬಟ್ ತುಂಬ ಜನ ನನ್ನನ್ನು ಮಾತಾಡ್ಸಿದ್ರು ಗೈಸ್. ಹೆಂಗಂದರೆ ಹಾಯ್ ಅಂದರು, ಥಮ್ಸಪ್ ಅಂದರು, ತಿರ್ಗಿ ಆಲ್ ದ ಬೆಸ್ಟ್ ಅಂತ ಹೇಳಿದ್ರು. ಅದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ದಯವಿಟ್ಟು ನನಗೆ ಇದೇ ಥರ ಸಪೋರ್ಟ್ ಮಾಡ್ತೀರಿ. ಐ ವಿಲ್ ಕಂಟಿನ್ಯೂ ದ ರೈಡ್. ಇದು ನಮ್ಮ ಮನೆ ದೇವ್ರದ್ದು ದೇವಸ್ಥಾನದ ರೈಡ್ ಅಲ್ಲ. ಇವತ್ತು ನಾನು ಒಬ್ಬಳೇ ಹೋಗಿದ್ದು, ಏನೋ ಒಂಥರ ಪೀಸ್ ಮೈಂಡು, ತಿರ್ಗಿ ಪೀಸ್ಫುಲ್ಲಾಗಿ ಸಖತ್ತಾಗಿ ಎಂಜಾಯ್ ಮಾಡಿದೆ ಗೈಸ್. ಮಾತ್ರ ನಾನು ಈ ರೈಡ್ನ ನನ್ನ ಲೈಫ್ ಲಾಂಗ್ ಮರೆಯಲ್ಲ. ಹೋಗ್ತಾ ಬರ್ತಾ 150 ಕಿಲೋಮೀಟರ್ 300 ಕಿಲೋಮೀಟರ್ಸ್ ಹೋಗ್ತಾ ಬರ್ತಾ ಟ್ರಾವೆಲ್ ಮಾಡಿದ್ದೀನಿ. ನನ್ನ ಗಾಡಿ ಮಾತ್ರ ಚಿನ್ನ ಗೈಸ್, ಚಿನ್ನ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ನಾನೇನಾದರೂ ಮಿಸ್ಟೇಕ್ಸ್ ಮಾಡ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಅದನ್ನು ತಿದ್ಕೊಳ್ಳೋಕೆ ಖಂಡಿತ ಟ್ರೈ ಮಾಡ್ತೀನಿ, ಅದಂತೂ ಡೌಟ್ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಗೈಸ್. ನಿಮ್ಮ ಸಪೋರ್ಟ್ ನನಗೆ ಹಿಂಗೆ ಇರಲಿ. ನನ್ನ ಕ್ಯಾಮ್ರಾ ಆದಷ್ಟು ಬೇಗ ಬರಲಿ. ಇನ್ನೊಂದು 1.5 ಮಂತ್ಸಲ್ಲಿ ನನ್ನ ಕ್ಯಾಮ್ರಾ ಬರುತ್ತೆ. ಅದು ಬಂದಮೇಲೆ ಇನ್ನೂ ತುಂಬ ಚೆನ್ನಾಗಿ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ತಿರ್ಗಿ ನಾನು ಇನ್ಸ್ಟಾಗ್ರಾಮು ಅಷ್ಟೇ ದೀಪುಗೌಡ 23 ಅಂತ ಇದೆ. ಇನ್ನೂ ಹೋಗಿ ಯಾರೆಲ್ಲ ಫಾಲೋ ಮಾಡಿಲ್ಲ ದಯವಿಟ್ಟು ಹೋಗಿ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಒಂದು ಸ್ಮಾಲ್ ವ್ಲಾಗಲ್ಲಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.